ಬೇಕು ಜೀವನ ಯೋಗಕ್ಕೊಂದು ಬಹು ಸೂಕ್ಷ್ಮನಯ, ಬೇಕೊಂದು ಜಾಗರೂಕತೆ ಬುದ್ಧಿ ಸಮತೆ, ತಾಕನೊಂದನು ಯೋಗಿ ನೂಕನೊಂದನು ಜಗದಿ, ಏಕಾಕಿ ಸಹವಾಸಿ ಮಂಕುತಿಮ್ಮ. ನಮಸ್ಕಾರ. ಈ ಸಲ ಶುಚಿ ರುಚಿ ಪ್ರೋಗ್ರಾಮ್ಗೆ ಮಾರಿ ಕಣಿವೆ ಡ್ಯಾಮ್ಗೆ ಬಂದಿದ್ದೀವಿ. ಈ ಡ್ಯಾಮು ಕರುನಾಡಿಗೆ ಮೈಸೂರು ಮಹಾರಾಜರು ನೀಡಿದ ಕೊಡುಗೆ. 1898ರಲ್ಲಿ ಕಟ್ಟಕ್ಕೆ ಶುರು ಮಾಡಿ 9 ವರ್ಷ ತಗೊಂಡು ಕಟ್ಟಿದ ಈ ಡ್ಯಾಮು ಇಟ್ಸ್ ಅನ್ ಇಂಜಿನಿಯರಿಂಗ್ ಮಾರ್ವೆಲ್. ಈ ಮಾರಿ ಕಣಿವೆಯಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರೋ ಈ ಡ್ಯಾಮು ನೋಡೋಕ್ಕೂ ಸುಂದರ, ಜೊತೆಗೆ 25,000 ಎಕರೆ ಕೃಷಿ ಭೂಮಿಗೆ ನೀರುಣಿಸುತ್ತೆ. ಈ ಡ್ಯಾಮ್ ನೋಡ್ಕೊಂಡು ಬ್ಯಾಕ್ ವಾಟರ್ಸ್ ನೋಡೋಣ ಅಂತ ಹೋಗ್ಬೇಕಾದ್ರೆ ಎಡಕ್ಕೊಂದು ದಾರಿ ಕಾಣಿಸ್ತು. ಅಲ್ಲಿ ಹೋದಾಗ ಒಂದು ರಹಸ್ಯ ಜಾಗ ಕಾಣಿಸ್ತು ನಮ್ಗೆ. ಇದ್ ನೋಡಿ, ಪಕ್ಷಿಗಳು ಹಾರಾಡೋ ಜಾಗ ಎಷ್ಟು ಸುಂದರವಾಗಿದೆ. ಇದೇ ಬ್ಯೂಟಿಫುಲ್ ರಹಸ್ಯ ಕಣಿವೆಯಲ್ಲಿ ಮನುಷ್ಯರು ಓಡಾಡೋ ಜಾಗ ನೋಡಿ ಇದು ಹೇಗಿದೆ. ಈ ಜಾಗ ನೋಡಿದ್ಮೇಲೆ ನಮ್ ಶುಚಿ ಕಾರ್ಯಕ್ರಮನ ಇಲ್ಲೇ ಆರಂಭಿಸೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಶುರು ಮಾಡ್ಕೊಂಡ್ವಿ. ಈ ಮಾರಿ ಕಣಿವೆ ಡ್ಯಾಮ್ ಹಿಂದೆ ಹೋಗ್ತಾ ಸಿಗೋವಂತ ಈ ಕಾಡು ಪ್ರದೇಶದಲ್ಲಿ ಸಾಕಷ್ಟು ಜನ ಬಂದು ಖುಷಿಗೆ ಮೋಜು ಮಸ್ತಿ ಮಾಡ್ತಾರೆ. ನೀವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಹೇಳೋಕ್ಕೂ ನಮ್ಗೆ ಇಲ್ದಲೇ ಇರ್ಬೋದು. ಆದ್ರೆ ದಯಮಾಡಿ ನೀವ್ ಏನ್ ಮಾಡಾದ್ಮೇಲೆ ನಿಮ್ ಪ್ಲಾಸ್ಟಿಕ್ ಮತ್ತೆ ಕಸನ ವಾಪಸ್ ತಗೊಂಡೋಗ್ಬೇಕಾಗಿರೋದು ಮಾತ್ರ ನಿಮ್ ಕೆಲಸ. ಸೊ ಈ ಸಲದ ಶುಚಿ ಪ್ರೋಗ್ರಾಮ್ ಅಲ್ಲಿ ಒಟ್ಟು 350 ಪ್ಲಾಸ್ಟಿಕ್ ಬಾಟ್ಲನ್ನ ಕಲೆಕ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ರೀಸೈಕಲ್ ಕೊಡ್ತೀವಿ. ಸೊ ಇಲ್ಲಿಂದ ನಮ್ಮ ರುಚಿ ಪ್ರೋಗ್ರಾಮ್ ಶುರು. ಎಲ್ಲ ಕ್ಲೀನ್ ಆದಮೇಲೆ ಒಂದು ಒಳ್ಳೆ ಟೀ ಮಾಡ್ಕೊಂಡು ಕುಡಿದಿಲ್ಲದ್ರೆ ಹೇಗೆ. ಅಲ್ಲಿಂದ ಒಂದು 2 ಕಿಲೋಮೀಟರ್ ಮುಂದೆ ಹೋಗಿ ನಿಂತು ನೋಡಿದಾಗ ಸಾಲಿಗೆ ರಿವರ್ ಟರ್ನ್ಸ್ ಕುತ್ಕೊಂಡು ಬೇಟೆಗೆ ಹೊಂಚಾಗ್ತಾ ಇದ್ವು. ಅವುಗಳಿಗೆ ಡಿಸ್ಟರ್ಬ್ ಮಾಡದೆ ನಾವು ಅಲ್ಲೇ ಸ್ವಲ್ಪ ದೂರದಲ್ಲಿ ಸೆಟ್ಲ್ ಆದ್ವಿ. ಹಾಯ್, ನಾನು ಇವತ್ತು ಗ್ರೌಂಡ್ನಟ್ ಆಯಿಲಲ್ಲಿ ಕಾರ್ನ್ ಬೋಂಡ ಮಾಡ್ತಾ ಇದ್ದೀನಿ. ನೋಡೋಣ ನಮ್ಮ ಟೀಮವ್ರಿಗೆ ಇಷ್ಟ ಆಗುತ್ತಾ ಹೇಗೆ ಅಂತ. ಈ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲಲ್ಲಿ ಮಾಡಿರೋ ಬೋಂಡ ತಿನ್ನೋ ಮಜನೇ ಬೇರೆ. ನಿಮಗೂ ಆ ರುಚಿ ಸವಿಬೇಕು, ಜೊತೆಗೆ ಈಸಿಯಾಗಿ ಡೈಜೆಸ್ಟ್ ಆಗಬೇಕಂದ್ರೆ ನಮ್ಮ ಸರ್ವಾಣಿ ಗ್ರೌಂಡ್ನಟ್ ಆಯಿಲ್ನ ಬಳಸಿ. ನಿಮಗೆ ಬೇಕಿದ್ರೆ ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡಿ. ಹಾಯ್ ಜಮುನಾ, ಏನು ಮಾಡ್ತಾ ಇದ್ದೀರಾ? ಹಾಯ್, ಇವತ್ತು ಕೋಕೋನಟ್ ರೈಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಕೋಕೋನಟ್ಟೇ ತಂದಿರಲಿಲ್ಲ ಮೇನ್ ಇಂಗ್ರೀಡಿಯೆಂಟು. ಸೊ ಇವಾಗ ಕಾರ್ನ್ ಬೋಂಡ ಮಾಡೋದಕ್ಕೆ ಕಾರ್ನ್ ತಂದಿದ್ವಲ್ಲ ಅದನ್ನೇ ಹಾಕಿ ಕಾರ್ನ್ ರೈಸ್ ಮಾಡ್ತಾ ಇದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಹಾಯ್ ಮನು, ಏನು ಮಾಡ್ತಾ ಇದೀಯಾ? ಹಲೋ, ನಮ್ಮ ಜಮುನಾ ಅವರು ಕಾರ್ನ್ ರೈಸ್ ಮಾಡ್ತಾ ಇದ್ದಾರೆ. ಸೊ ನಾನು ರೈಸ್ ಮಾಡ್ತಾ ಇದ್ದೀನಿ. ನಾವು ಈ ಕಾರ್ನ್ ರೈಸ್ನ ಒರಿಜಿನ್ ಕೊಕೊನಟ್ ಆಯಿಲಲ್ಲಿ ಮಾಡ್ತಾ ಇದೀವಿ. ಸರ್ವಾಣಿ ತೆಂಗಿನಕಾಯಿ ಎಣ್ಣೆ ಅಂದರೆ ಇದು ಕೊಬ್ಬರಿ ಎಣ್ಣೆ ಎಲ್ಲ ಹಸಿ ಕಾಯಿಂದ ತೆಗೆದಿರೋದು. ತುಂಬ ರುಚಿ ಇರುತ್ತೆ, ತುಂಬ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ನಿಮ್ಗೆ ಏನಾದರೂ ಬೇಕಿದ್ರೆ ನಮ್ಮ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಬೋದು. ನಾನು ಮಾಡ್ತಿರೋ ಕಾರ್ನ್ ಬೋಂಡ ಸೂಪರ್ ಆಗಿ ಬರುತ್ತೆ. ನೋಡೋಣ ಜಮುನಾ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಇಲ್ಲ, ನಾನು ಮಾಡೋ ಕಾರ್ನ್ ರೈಸ್ ಇದೆ ಸಕ್ಕತ್ತಾಗಿ ಬರೋದು. ತಿಂದ್ಮೇಲೆ ನಾವು ಯಾವ್ದು ರುಚಿ ಇದೆ ಅಂತ ಹೇಳ್ತೀವಿ. ನೋಡೋದಕ್ಕೆ ಯಾವ್ದು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀವು ಕಮೆಂಟ್ ಮಾಡಿ. ಸೊ ಫೈನಲಿ ಅಡುಗೆ ಆಗಿ ಊಟ ಮಾಡ್ತಾ ಇದ್ದಾರೆ. ಹೇಗಿದೆ ಫ್ರೆಂಡ್ಸ್? ತುಂಬ ಚೆನ್ನಾಗಿದೆ. ಕಾರ್ನ್ ಬೋಂಡ, ಕಾರ್ನ್ ರೈಸು ಚೆನ್ನಾಗಿದೆ. ಆಂಟಿ ಹೇಗಿದೆ ಎಲ್ಲ ಅಡುಗೆ? ಕಾರ್ನ್ ರೈಸು ಕಾರ್ನ್ ಬೋಂಡ ತುಂಬ ಚೆನ್ನಾಗಿದೆ, ರುಚಿಯಾಗಿದೆ. ನಮಸ್ಕಾರ. ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿರೋ ವಾಣಿ ವಿಲಾಸ್ ಸಾಗರದಲ್ಲಿದ್ದೀವಿ. ಬೆಳಗ್ಗೆ ಎಲ್ಲ ಶುಚಿ ರುಚಿ ಪ್ರೋಗ್ರಾಮಲ್ಲಿ ಕ್ಲೀನ್ ಮಾಡಿ ನಂತರ ನಮ್ಮ ಟೀಮರು ಅಡುಗೆ ಮಾಡಿದ್ದಾರೆ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಇಲ್ಲಿ ಸಾಕಷ್ಟು ಪ್ಲಾಸ್ಟಿಕ್ ಕಸ ಬಿದ್ದಿರೋದನ್ನ ಗಮನಿಸಿದ್ವಿ. ನಮ್ಮ ಕೈಲಿ ಆಗಿರೋಷ್ಟು ಕ್ಲೀನ್ ಮಾಡಿದ್ದೀವಿ. ದಯಮಾಡಿ ಇಲ್ಲಿಗೆ ಬಂದವರು ನೀವು ಸಾಧ್ಯ ಆದಷ್ಟು ಪ್ಲಾಸ್ಟಿಕ್ಕು ಅಥವಾ ಕಸನ ಎಸಿದೆ ವಾಪಸ್ ತಗೊಂಡೋಗೋದು ನಮ್ಮ ಕಡೆಯಿಂದ ಮಾಡೋ ರಿಕ್ವೆಸ್ಟು. ರೆಡ್ಯೂಸ್, ರಿಯೂಸ್ ಆ್ಯಂಡ್ ರೀಸೈಕಲ್. ನಮ್ಮ ಕೆಲಸ ಇಷ್ಟ ಆಗ್ತಾ ಇದ್ರೆ ನಮಗೆ ಲೈಕ್ ಮಾಡಿ ಅಥವಾ ಕಮೆಂಟ್ ಮಾಡಿ ಅಥವಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಉತ್ಪನ್ನಗಳನ್ನ ಬಳಸಿ. ಥ್ಯಾಂಕ್ ಯು ಸರ್ವಾಣಿ ಪ್ರಾಡಕ್ಟ್ಸ್.